ಈಗಿನ ಜನರೇಷನ್ ಹುಡುಗಿರಿಗೆ ಏನಾಗಿದೆ? ಯಾಕಂದ್ರೆ ಒಬ್ರು ಬೆಟ್ಟದ ಮೇಲಿಂದ ತಳ್ಳಿ ಮದುವೆ ಆಗ್ಬೇಕಾಗಿದ್ದ ಹುಡುಗನನ್ನ ಸಾಯಿಸ್ಬಿಟ್ರೆ ಇನ್ನೊಬ್ರು ಬಾಯ್ ಫ್ರೆಂಡ್ಗೋಸ್ಕರ ತಂದೆ ತಾಯಿ ತಂಗಿಯನ್ನೇ ಕೊಲೆ ಮಾಡ್ತಾರೆ. ಮತ್ತೊಂದೆಡೆ ಪ್ರಿಯಕರಣಿಗಾಗಿ ಕಟ್ಕೊಂಡ ಗಂಡ ಹೆತ್ತ ಮಕ್ಕಳನ್ನ ಕೂಡ ಕೇರ್ ಮಾಡದೆ ಕೊಲೆ ಮಾಡಿಬಿಡ್ತಾರೆ. ಹಲವಾರು ದಿನಗಳಿಂದ ಇದೇ ತರಹದ ಸುದ್ದಿಗಳು ಪದೇ ಪದೇ ಬರ್ತಾನೆ ಇದೆ. ಯಾಕೆ ಹೀಗೆ? ಸೊಗಸಾದ ಜೀವನ ನೋಡ್ಕೊಳ್ಳೋದಕ್ಕೆ ಅಪ್ಪ ಅಮ್ಮ ಗಂಡ ಮಕ್ಕಳು ಇದನ್ನೆಲ್ಲ ಬಿಟ್ಟು ಯಾರದ್ದೋ ಪ್ರೀತಿ ಹಿಂದೆ ಬಿದ್ದು ಕೊಲೆ ಮಾಡಿ ಈಗ ಕಂಬಿ ಹಿಂದೆ ನಿಂತಿದ್ದಾರೆ. ಪ್ರಿಯತಮನ ಜೊತೆ ಪ್ಲಾನ್ ಮಾಡಿ ಎತ್ತಿಸೋ ಗಿರಾಕಿಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅಂತಹ ಒಂದಷ್ಟು ಘಟನೆಗಳನ್ನ ನಿಮ್ಮ ಮುಂದೆ ತರೋ ಪ್ರಯತ್ನವನ್ನ ಮಾಡ್ತಿದ್ದೇವೆ. ಇತ್ತೀಚೆಗೆ ನಡೆದ ಘಟನೆ ಇದು. ಮಹಾರಾಷ್ಟ್ರದ ಸಿಯಾ ಎಂಬ 20 ವರ್ಷದ ಯುವತಿ ಮದುವೆ ಆಗ್ಬೇಕಾಗಿದ್ದ ಕೇತನ್ ಎಂಬಾತನನ್ನ ಲವರ್ ಚೇತನ್ ಜೊತೆ ಸೇರಿ ಬೆಟ್ಟದಿಂದ ತಳ್ಳಿ ಸಾಯಿಸ್ಬಿಟ್ಟಿದ್ದಾಳೆ. ಆಕೆಯ ಲವರ್ ಹಾಗೂ ಆಕೆ ಇಬ್ಬರು ಪ್ಲಾನ್ ಮಾಡಿದ್ದು ಕೇತನ್ ಕೇವಲ ವಿಗ್ ಹಾಕ್ತಾನೆ ಅನ್ನೋ ಕಾರಣಕ್ಕೆ ಆಕೆ ಪ್ರೀ ವೆಡ್ಡಿಂಗ್ ನಾಟಕ ಆಡಿ ಆತನಿಗೆ ಯಮಲೋಕದ ದಾರಿ ತೋರಿಸಿದ್ದಾಳೆ. ಈಗ ಕಂಬಿ ಹಿಂದೆ ಕೂರುವಂತ ಪರಿಸ್ಥಿತಿ ಆಕೆಗೆ ಹಾಗೂ ಆಕೆಯ ಲವ್ವರ್ಗೆ ಎದುರಾಗಿದೆ. ಮತ್ತೊಂದು ಘಟನೆ ಯಾವುದಂದ್ರೆ, ಉತ್ತರ ಪ್ರದೇಶದ 22 ವರ್ಷದ ಯುವತಿ ಪ್ರಗತಿ ಯಾದವ್ ಎಂಬಾಕೆ ಮದುವೆಯಾದ ಕೇವಲ 14 ದಿನಕ್ಕೆ ಆಕೆಯ ಲವ್ವರ್ ಜೊತೆ ಪ್ಲಾನ್ ಮಾಡಿ ಸುಪಾರಿ ಕೊಟ್ಟು ತನಗೆ ತಾಳಿ ಕಟ್ಟಿದ ಗಂಡನನ್ನೇ ಮರ್ಡರ್ ಮಾಡಿಸಿದ್ದಾಳೆ. ಕೊಲೆ ಮಾಡಿಸಿದ್ರೆ ಆರಾಮವಾಗಿ ಆಕೆ ಲವ್ವರ್ ಜೊತೆ ಇರಬಹುದು ಅನ್ನೋ ಪ್ಲಾನ್ ಇತ್ತು. ಆದ್ರೆ ಪೊಲೀಸರ ಚಾಣಾಕ್ಷತೆಯಿಂದ ಆಕೆಯ ಸಂಚು ಬಯಲಾಗಿ ಈಗ ಕಂಬಿಯ ಹಿಂದಿದ್ದಾಳೆ. ಇನ್ನೊಂದು ಘಟನೆ ಯಾವುದಂದ್ರೆ ಅದೇ ಡ್ರಮ್ ಫೇಮಸ್ ಮುಸ್ಕಾನ್ದು. ಎಸ್, ಈಕೆ ತನ್ನ ಗಂಡನನ್ನೇ ಕೊಲೆ ಮಾಡಿ ಡ್ರಮ್ ನಲ್ಲಿ ಇಟ್ಟಿದ್ದು 24 ವರ್ಷದ ಈಕೆ ಉತ್ತರ ಪ್ರದೇಶದ ಮೀರತ್ ನವಳು. ಲವರ್ ಸಾಹಿಲ್ ಜೊತೆ ಸೇರಿ ಈಕೆ ಕೊಲೆ ಮಾಡಿ ಆಕೆಯ ಗಂಡನ ಮೃತದೇಹವನ್ನ ಡ್ರಮ್ ನಲ್ಲಿ ಸಿಮೆಂಟ್ ಹಾಕಿ ಮುಚ್ಚಿ ಅಡಗಿಸಿಟ್ಟಿದ್ಲು. ಆದ್ರೆ ಬಲುಬುದ್ಧಿ ತೋರಿಸೋಕೆ ಹೋಗಿ ತಗಲಾಕೊಂಡಿದ್ದಾಳೆ. ಮತ್ತೊಂದು ಘಟನೆ, 24 ವರ್ಷದ ಸೋನಂ ಎಂಬಾಕೆ ಹನಿಮೂನ್ ನೆಪದಲ್ಲಿ ಗಂಡ ರಾಜ ರಘುವಂಶಿಯನ್ನ ಕರ್ಕೊಂಡು ಹೋಗಿ ಪ್ರಿಯಕರನ ಜೊತೆ ಸೇರಿ ಚಟ್ಟ ಹತ್ತಿಸಿಬಿಟ್ಲು. ಇನ್ನು 25 ವರ್ಷದ ಪ್ರಿಯಾಂಕಾ ಎಂಬಾಕೆ ಹರಿಯಾಣದಲ್ಲಿ ಉದ್ಯಮಿ ಆಗಿದ್ದ ಯೋಗೇಶ್ನ ಮದುವೆಯಾಗಿದ್ಲು. ಆದ್ರೆ ಲವ್ವರ್ ಜೊತೆ ಸೇರ್ಕೊಂಡು ಪ್ಲೈವುಡ್ ನಿಂದ ಗಂಡನಿಗೆ ಹೊಡೆದು ಭೀಕರ ಹತ್ಯೆ ಮಾಡಿದ್ಲು. ಹೀಗೆ ಹಲವಾರು ಘಟನೆಗಳಿವೆ. ಆದ್ರೆ ನಾವಿಲ್ಲಿ ಒಂದಷ್ಟು ತೋರಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಈಗಿನ ಜನ್ಜಿ ಹೆಣ್ಣು ಮಕ್ಕಳು ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೋ ಗೊತ್ತಿಲ್ಲ. ಅಷ್ಟು ಸುಲಭವಾಗಿ ಬೇರೊಬ್ಬರ ಪ್ರೀತಿಯ ಬಲೆಗೆ ಬಿದ್ದು ಅಮಾಯಕ ಜೀವಗಳನ್ನ ತೆಗೆಯೋ ಕೆಲಸ ಯಾಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ಈಗಿನ ಜನ್ಜಿ ಹೆಣ್ಣು ಮಕ್ಕಳು ಈ ಘಟನೆಗಳನ್ನ ನೋಡಿದ್ರೆ ಏನಾಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಅನ್ನೋ ಪ್ರಶ್ನೆ ಕಾಡದೇ ಇರೋದಿಲ್ಲ. ನಾವಿಲ್ಲಿ ಯಾವ ಹೆಣ್ಣು ಮಕ್ಕಳನ್ನ ಕೂಡ ದೋಷಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಆದ್ರೆ ಈ ವಿಡಿಯೋ ಆದ್ರೂ ನೋಡಿ ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಳಲಿ ಅನ್ನೋದು ನಮ್ಮ ಉದ್ದೇಶ. ಯಾಕಂದ್ರೆ ಸುಂದರವಾದ ಜೀವನ ಇರುವಾಗ ಯಾವುದೋ ಆಸೆಗೆ ಬಿದ್ದು ಜೀವನ ಹಾಳು ಮಾಡಿಕೊಂಡು ಕಂಬಿ ಹಿಂದೆ ನಿಲ್ಲೋ ಪರಿಸ್ಥಿತಿಗೆ ಜೀವನವನ್ನ ತಂದ್ಕೊಳ್ಬೇಡಿ. ಯಾಕಂದ್ರೆ ಜೀವನ ಸಿಗೋದು ಕೇವಲ ಒಂದೇ ಸಲ.